ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲಸ್ ಟಿವಿಯ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ನಮ್ಮ ಆನೇಕಲ್ನ ಹೆಸರಾಂತ ದ್ರೌಪದಮ್ಮ ದೇವಾಲಯದಲ್ಲಿ. ಭಾಳ ವಿಶೇಷವಾಗಿ 2025ನೇ ಸಾಲಿನ ಕರಗ ನಡೀತು. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತು. ಒಂದು ದೇವಾಲಯದಲ್ಲಿ ಕೂಡ ಒಂದು ಹೂವಿನ ಒಂದು ಅಲಂಕಾರ ಕೂಡ ಭಾಳ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿತ್ತು. ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಬಂದು ಒಂದು ದೇವಾಲಯದಲ್ಲಿ ತಾಯಿ ದ್ರೌಪದಮ್ಮನವರಿಗೆ ಕೈ ಮುಗಿದುಕೊಂಡು ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳಿ ಭಾಳ ಖುಷಿಯಾಗಿ ಮನೆಗೆ ಹೋದರು. ಮತ್ತು ನೋಡಿ ನನ್ನೆಲ್ಲ ವೀಕ್ಷಕರೇ, ನನ್ನ ಪೇಜ್ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ Ladies and gentlemen, you're listening to DJ Royal Remix. The mix of DJ Royal.
ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ವಿಶ್ವವಿಖ್ಯಾತ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿ ಅಮ್ಮ ಕರಗ ಮಹೋತ್ಸವ ಪ್ರಯುಕ್ತ ತಿಲಕ್ ನಗರ ಗೆಳೆಯರ ಬಳಗದಿಂದ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಈ ಅನ್ನದಾನ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಸಂಘದ ಗೆಳೆಯರು ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಮತ್ತು ಇಂದು 3 ಗಂಟೆಗೆ ಇವತ್ತು ಕರಗ ಇರುತ್ತೆ. ಎಲ್ಲ ನಮ್ಮ ಅನೇಕ ಜನತೆಗಳು ಕರಗವನ್ನು ವೀಕ್ಷಿಸಿ ಮತ್ತು ದೇವರ ಆಶೀರ್ವಾದ ತಗೊಂಡು ಹೋಗಿ ಎಂದು ಕೇಳ್ತೀನಿ. ಥ್ಯಾಂಕ್ ಯು. ಆನೇಕಲ್ ಇತಿಹಾಸ ಪ್ರಸಿದ್ಧ ಹಸಿ ಕರಗ ಇಂದು ರಾತ್ರಿ 7:30ಕ್ಕೆ ಆಗಲಿದೆ. ಧರ್ಮರಾಯ ಸ್ವಾಮಿ ರೂಪದ ಕರಗ ಇದು. ದಯವಿಟ್ಟು ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಗ ಮಹೋತ್ಸವ ಯಶಸ್ವಿಗೊಳಿಸಬೇಕು. ಹಾಗೆ ನಮ್ಮ ತಿಲಕ್ ಸರ್ಕಲ್ ಸಂಘದ ಗೆಳೆಯರ ಬಳಗದ ಪರವಾಗಿ ತಿಲಕ್ ಸರ್ಕಲ್ನಲ್ಲಿ ಅನ್ನದಾನ ಏರ್ಪಡಿಸಿದರೆ ದಯವಿಟ್ಟು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಧನ್ಯವಾದಗಳು. ಕರಗ ಮಹೋತ್ಸವ ಶ್ರೀ ದ್ರೌಪದಿ ಮತ್ತು ಧರ್ಮರಾಯ ಸ್ವಾಮಿ ದ್ರೌಪದಿ ಕರಗ ಮಹೋತ್ಸವ ನಡೆಯಲಿದೆ. ಈ ಕರಗ ಮಹೋತ್ಸವ ರಾತ್ರಿ 2:30ರಿಂದ 3 ಗಂಟೆ ಒಳಗಡೆ ನಡೆಯಲಿದ್ದು, ಈ ಒಂದು ಮಹೋತ್ಸವಕ್ಕೆ ದೂರದ ಊರುಗಳಿಂದ ಹಳ್ಳಿ ಜನ ಸುತ್ತಮುತ್ತ ಊರುಗಳಿಂದ ಜನ ಆಗಮಿಸಲಿದ್ದು, ಈ ಆಗಮಿಸಿದ ಜನ ಹೊಟ್ಟೆಸುವಿನಿಂದ ಹೋಗಬಾರ್ದು ಅಂತೇಳಿ ಸುಮಾರು ವರ್ಷಗಳಿಂದ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ಯುವಕರೆಲ್ಲ ಸೇರಿ ಅನ್ನದಾನ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಆ ಯುವಕರಿಗೆ ತಾಯಿ ದ್ರೌಪದಮ್ಮ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ಭಕ್ತಾದಿಗಳು ಪ್ರಸಾದ ಸ್ವೀಕಾರ ಮಾಡಿ ದೇವರ ಪಾತ್ರರಾಗಿ ದೇವರ ದರ್ಶನವನ್ನು ಮಾಡಿ ಹೋಗ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದೇ ರೀತಿಯಾಗಿ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ ಯಶಸ್ಸಿಯನ್ನು ಕಾಣಲಿ ಅಂತೇಳಿ ಯುವಕರಿಗೆ ಶುಭವನ್ನು ಹಾರೈಸ್ತೇನೆ.